ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 18 ಆಗಸ್ಟ್ಗೆ ನಿಫ್ಟಿಗೆ ಟ್ರೇಡಿಂಗ್ಗೆ ಯಾವುದೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಏನನ್ನು ಸಜೆಸ್ಟ್ ಮಾಡ್ತಾಯಿದೆ, FI ಡಾಟಾ ಯಾವ ರೀತಿ ಇದೆ, ಅದೇ ರೀತಿ ಯಾವುದಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಇದೆಯಾ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಕಳೆದ ಗುರುವಾರದ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಒಂದು ಕನ್ಸಾಲ್ಟೇಷನ್ ಮೂವನ್ನು ಮಾಡುತ್ತೆ, ಯಾವುದೇ ದೊಡ್ಡದ ಟ್ರೇಡಿಂಗ್ ಮೂವನ್ನು ಮಾಡೋದಿಲ್ಲ, ಒಂದು ರೇಂಜಲ್ಲಿ ಸ್ಮಾಲ್ ರೇಂಜಲ್ಲಿ ಕನ್ಸಾಲ್ಟೇಷನನ್ನು ಮಾಡ್ತಾಯಿತ್ತು. ಸೊ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನಾವು FIDA ಡಾಟಾವನ್ನು ನೋಡೋದಾದರೆ FI ಕಂಟಿನ್ಯೂಸ್ ಆದ ಸೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ. ಗುರುವಾರದ ಟ್ರೇಡಿಂಗ್ ಸೆಷನಲ್ಲಿ 1926 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಅದಕ್ಕಿಂತ ಹಿಂದೆ 3644, 3300, 1200 ಕೋಟಿಯ ಸೆಲ್ಲಿಂಗನ್ನು ಮಾಡ್ತಾ ಇದೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ DI ಬೈಯಿಂಗನ್ನು ಮಾಡ್ತಾ ಇದ್ದಾರೆ. ಸೊ FI ಈ ತಿಂಗಳಲ್ಲಿ ನಾವು ನೋಡಿದರೆ 24,191 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. DI 55,795 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. ಸೊ DI ಅಗೇನ್ ಪಾಸಿಟಿವ್ ಅಲ್ಲಿ ಇರ್ತಾರೆ, FI ತನ್ನ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗೆ ಗ್ಲೋಬಲ್ ಮಾರ್ಕೆಟ್, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಯಾವ ರೀತಿ ಇತ್ತು ಅಂತ ನೋಡೋದಾದರೆ S&P 500 ಹಾಗೆ ನಾಸ್ಡಾಕ್ ಕೂಡ ಸ್ವಲ್ಪ ನೆಗೆಟಿವಲ್ಲೇ ಇತ್ತು. ಗಿಫ್ಟ್ ನಿಫ್ಟಿ ಫ್ಲ್ಯಾಟಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಇಂಪಾರ್ಟೆಂಟ್ ನ್ಯೂಸನ್ನು ನಾವು ನೋಡೋದಾದರೆ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಮಂತ್ರಿಗಳು GST ರಿಫಾರ್ಮ್ಸ್ ಮಾಡುವಂಥ ಒಂದು ಮಾತನ್ನು ಆಡಿದ್ದಾರೆ. ದೀಪಾವಳಿ ಹೊತ್ತಿಗೆ ಈ ರಿಫಾರ್ಮ್ ಆಗುವಂಥ ಸಾಧ್ಯತೆ ಇದೆ. ನ್ಯೂಸ್ ಬರ್ತಾ ಇರುವಂಥದ್ದು ಈಗೇನು ಡಿಫ್ರೆಂಟ್ ಸ್ಲ್ಯಾಬ್ ಏನಿದೆ 5%, 12%, 18% ಹಾಗೆ 28% ಸ್ಲ್ಯಾಬ್ ಏನಿದೆ, ಇದನ್ನು ಕಡಿಮೆ ಮಾಡಿ ಕೇವಲ 2 ಸ್ಲ್ಯಾಬಲ್ಲಿ ಇಡುವಂಥ ಸಾಧ್ಯತೆ ಬರ್ತಾ ಇರುವಂಥದ್ದು. 5% ಹಾಗೆ 18% 2 ಸ್ಲ್ಯಾಬ್ ಇರಬಹುದು ಎನ್ನುವಂಥ ಒಂದು ರೂಮರ್ ಬರ್ತಾ ಇದೆ. ಸೊ ಇದೇನಾದರೂ ಬಂತು ಅಂತೇಳಿ ಒಂದಷ್ಟು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಈಗಿನ 4 ಸ್ಲ್ಯಾಬನ್ನು ಕಡಿಮೆ ಮಾಡಿ 2 ಸ್ಲ್ಯಾಬ್ಗೆ ಮಾಡುವಂಥ ರೂಮರ್ಗಳು ಬರ್ತಾ ಇರುವಂಥದ್ದು. ಸೊ ಈ ನ್ಯೂಸ್ ಮೇ ಬಿ ಮಂಡೆಗೆ ಪಾಸಿಟಿವ್ ಆಗಿ ವರ್ಕ್ ಆಗ್ಬೋದು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಇರುವಂಥದ್ದು ಗ್ಲೋಬಲ್ ಮಾರ್ಕೆಟನ್ನು ನಾವು ನೋಡಿದ್ರೆ ಟ್ರಂಪ್ ಹಾಗೆ ಪುತಿನ್ನ ಮಾತುಕತೆ ಆಗ್ತಾ ಇರುವಂಥದ್ದು. ಸೊ ಇದರ ಔಟ್ಕಮ್ನ ಇಂಪ್ಯಾಕ್ಟ್ ಕೂಡ ಮೇ ಬಿ ಮಂಡೇ ಮಾರ್ಕೆಟ್ಗೆ ಎಫೆಕ್ಟ್ ಆಗ್ಬೋದು. ಹಾಗೆ ನಾವು ಚಾರ್ಟನ್ನು ಅನಲೈಸ್ ಮಾಡೋದ್ರೆ ಸೊ ವೀಕ್ಲಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ ನೋಡೋದರೆ ಕಳೆದ 6 ವಾರಗಳ ಒಂದು ರೆಡ್ ಕ್ಲೋಸಿಂಗ್ ನಂತರ ಈ ವೀಕ್ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ನಿಫ್ಟಿ ಕರೆಂಟ್ ವೀಕ್ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಪ್ರೀವಿಯಸ್ ವೀಕ್ನ ಲೋವನ್ನು ಬ್ರೇಕ್ ಮಾಡೋದಿಲ್ಲ, ಅದೇ ರೀತಿ ಪ್ರೀವಿಯಸ್ ವೀಕ್ನ ಹೈಯನ್ನು ಕೂಡ ಬ್ರೇಕ್ ಮಾಡೋದಿಲ್ಲ, ಒಂದು ಇನ್ಸೈಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಲೋ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ಹೈ ಏನಾಗುತ್ತೆ 700, 750 ಇಂಪಾರ್ಟೆಂಟ್ ಅದ ಹೈ ಆಗುತ್ತೆ ಹೈಯರ್ ಲೆವೆಲಲ್ಲಿ. ಅದೇ ರೀತಿ ಲೋವರ್ ಲೆವೆಲ್ಲಿ 24,340 ಲೆವೆಲ್ ಇಂಪಾರ್ಟೆಂಟ್ ಅದ ಲೋ ಆಗುತ್ತೆ, ವೀಕ್ಲಿ ಲೋ ಆಗುತ್ತೆ. ಸೊ ಆ ಲೋ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದ್ರೆ ಡೈಲಿ ಚಾರ್ಟಲ್ಲಿ ಇಲ್ಲೊಂದು ಬ್ರೇಕ್ ಡೌನನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಇಮಿಡಿಯೇಟ್ಲಿ ಇಲ್ಲೊಂದು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಅಪ್ ಹೋಗುತ್ತೆ, ಬಟ್ ಇಲ್ಲೊಂದು ಹೈಯರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ. ಈಗ ರಿಜೆಕ್ಟ್ ಆದ ನಂತರ ಆ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಕಳೆದ 2 ದಿನದ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ನೋಡಿದ್ರೆ ರೇಂಜ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು 24,700 ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಡೈಲಿ ಚಾರ್ಟಲ್ಲಿ ಅಬ್ಸರ್ವ್ ಮಾಡೋದರೆ ಈ ಝೋನನ್ನು ಬ್ರೇಕ್ ಡೌನ್ ಮಾಡಿ ಓಪನ್ ಆಗುತ್ತೆ, ಬಟ್ ಅಪ್ ಹೋಗುತ್ತೆ. ನೆಕ್ಸ್ಟ್ ಡೇ ಅಗೇನ್ ಡೌನ್ ಬರುತ್ತೆ, ನೆಕ್ಸ್ಟ್ ಅಗೇನ್ ಅಪ್ ಹೋಗುತ್ತೆ, ಅಗೇನ್ ಈ ಝೋನನ್ನು ಬ್ರೇಕ್ಔಟ್ ಮಾಡುತ್ತೆ, ಬಟ್ ಅಗೇನ್ ಫೇಲ್ ಆಗುತ್ತೆ. ಇಲ್ಲಿ 2 ದಿನ ಒಂದು ಸ್ಮಾಲ್ ರೇಂಜಲ್ಲಿ ಕನ್ಸಾಲ್ಟೇಷನ್ ಮಾಡ್ತಿದೆ. ಹೈಯರ್ ಲೆವೆಲ್ಲಿ 24,700 ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಗೆಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲ್ಲಿ 24,500, 535 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಲ್ಲಿ ಒಂದು ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಒಂದು ಲೋವನ್ನು ಮಾಡುತ್ತೆ, ನೆಕ್ಸ್ಟ್ ಹೋಲ್ಡ್ ಆಗುತ್ತೆ. ಸೊ ಹಾಗಾಗಿ ಈ ಲೋ ಬ್ರೇಕ್ ಆಯಿತು ಅಂತೇಳಿ ಒಂದು ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಹಾಗಾಗಿ ಕಳೆದ 2 ದಿನದಿಂದ ತುಂಬ ಒಂದು ನ್ಯಾರೋ ರೇಂಜಲ್ಲಿ ಟ್ರೇಡಿಂಗನ್ನು ಮಾಡ್ತಾಯಿದೆ. ಡೈಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 24,535 ಅಂತ ಹೇಳ್ಬೋದು. ಆ ಲೆವೆಲ್ಗಿಂತ ಕೆಳಗಡೆ ಡೈಲಿ ಚಾರ್ಟಿಂಗಲ್ಲಿ ಕ್ಲೋಸಿಂಗನ್ನು ಬಂತು ಅಂದರೆ ಮೇ ಬಿ ಒಂದಷ್ಟು ನೆಗೆಟಿವ್ ಆಗ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಡೈಲಿ ಚಾರ್ಟ್ಗೆ ಇರುವಂಥ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ 24,700 ಲೆವೆಲ್ ಆಗುತ್ತೆ. ಅದೇ ರೀತಿ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ 15 ಮಿನಿಟಲ್ಲಿ ಆಗಲೇ ಹೇಳಿದಾಗೆ ಗುರುವಾರ ಒಂದು ಸ್ಮಾಲ್ ರೇಂಜಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ಸೊ ಹಾಗಾಗಿ ಮಂಡೆಗೆ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಲೋ ಆಗುತ್ತೆ 24,600 ಹಾಗೆ 590 ಏನಾಗುತ್ತೆ ಇಂಪಾರ್ಟೆಂಟ್ ಅದ ಲೋ ಆಗುತ್ತೆ. ಇಲ್ಲಿ 15 ಮಿನಿಟನ್ನು ನಾವು ನೋಡಿದಾಗ ಹಲವಾರು ಬಾರಿ ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾಯಿತ್ತು. ಸೊ ಹಾಗಾಗಿ ಮಂಡೇ ಫ್ಲಾಟ್ ಓಪನಿಗೆ ಡೌನ್ ಬಂದು ಈ ಲೋಕ್ಕಿಂತ ಕೆಳಗಡೆ 24,590 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತು ಅಂತೇಳಿ ಇಮಿಡಿಯೇಟ್ಲಿ 24,530-35 ಲೆವೆಲನ್ನು ಟಚ್ ಮಾಡುತ್ತೆ. ಇದನ್ನು ಬ್ರೇಕ್ ಮಾಡಿದರೆ ಯಾಕೆ ಇಲ್ಲಿ ಏನು ಗ್ಯಾಪ್ ಇತ್ತು, ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. 24,470 ಲೆವೆಲ್ ಡೌನ್ ಸೈಡ್ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಇಮಿಡಿಯೇಟ್ಲಿ 24,530 ಬ್ರೇಕ್ ಆದ ನಂತರ. ಅದೇ ರೀತಿ ಹೈಯರ್ ಲೆವೆಲ್ಲಿ 24,700 ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಒಂದು ಶಾರ್ಪ್ ಅಪ್ ಮೂವ್ನ ಕೊಟ್ಟ ನಂತರ ಅದು ರಿಜೆಕ್ಷನ್ ಆಗಿ ವರ್ಕ್ ಆಗ್ತಿದೆ. ಸೊ ಆ ಲೆವೆಲ್ ಕ್ರಾಸ್ ಆಯಿತು ಅಂತೇಳಿ ಒಂದಷ್ಟು ಪಾಸಿಟಿವ್ ಮೂವನ್ನು ನೋಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನ್ಯೂಸ್ನ ಕಾರಣದಿಂದ ಮಂಡೇ ಗ್ಯಾಪ್ ಅಪ್ ಓಪನ್ ಆಯಿತು ಅಂತೇಳಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತೇಳಿ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದರೆ ಒಂದಷ್ಟು ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ನಾವು ಪ್ರೈಸ್ ಆಕ್ಷನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಹೈಯರ್ ಲೆವೆಲಲ್ಲಿ 24,700
ಕಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ 780 ಫಸ್ಟ್ ಝೋನ್ ಆಗುತ್ತೆ. ನೆಕ್ಸ್ಟ್ ಅಗೈನ್ 24,950 ನೆಕ್ಸ್ಟ್ ಇರುವಂಥ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಹೈಯರ್ ಲೆವೆಲಲ್ಲಿ. ಅದೇ ರೀತಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ 24,600 ಆ್ಯಸ್ ಆಫ್ ನಾವು ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು, 700 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು, 600 ಕೂಡ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇದೆ. ಸೊ ಹಾಗಾಗಿ 700 ಲೆವೆಲ್ಗಿಂತ ಮೇಲೆ ಸೆಷನ್ ಆಗ್ತಾ ಇತ್ತು ಅಂತೇಳಿ ಸೊ 24,600 ಹಾಗೆ 700 ಕವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲ್ ನೋಡ್ಬೋದು. ಅದೇ ರೀತಿ 600 590 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಹಾಗೆ ಈ 600 ಕವರಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಆಗ ಒಂದಷ್ಟು ಡೌನ್ ಸೈಡ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಮಂಡೇ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ, ಓಪನ್ ಆದ ನಂತರ ಯಾವ ರೀತಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು. ಚಾರ್ಟಲ್ಲಿ ನಾನು ಈಗ ಮೆನ್ಷನ್ ಮಾಡಿದಂಥ ಲೆವೆಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.